ಸೊ ಜಸ್ಟ್ 4 ವೀಕ್ಸ್ ಮಾತ್ರ ಇದೆ KCET ಎಕ್ಸಾಮ್ಗೆ. ನಾನು ಇದರಲ್ಲಿ ಸ್ಟಡಿ ಹಾರ್ಡ್, ಸ್ಲೀಪ್ ವೆಲ್ ಅಂತ ಇಂಥ ನಾನ್ಸೆನ್ಸ್ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡಲ್ಲ. ಜಸ್ಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸೊ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಸೊ ಅಂಡ್ ಲೈಕ್ ರಿಸೋರ್ಸಸ್ ಸೊ ಇಷ್ಟು ಪ್ರೊವೈಡ್ ಮಾಡ್ತಾನೆ ಅಷ್ಟೇ ಈ ವಿಡಿಯೋದಲ್ಲಿ. ಫಸ್ಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಡೋಂಟ್ ಸ್ಟಾರ್ಟ್ ರ್ಯಾಂಡಮ್ಲಿ. ಯಾವ್ದೋ ಒಂದು ರ್ಯಾಂಡಮ್ ಸಬ್ಜೆಕ್ಟ್ ರ್ಯಾಂಡಮ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ KCET ಸಿಲೆಬಸ್. ಯಾಕಂದ್ರೆ ನೀವು ಕವರ್ ಮಾಡಕ್ಕೂ ಆಗಲ್ಲ, ನನಗೆ ನೀವು ಸ್ಕೋರ್ ಮಾಡಕ್ಕೂ ಆಗಲ್ಲ. ಅಂಡ್ ನೀವು ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಯಾವ್ದೊಂದು ಲೈಕ್ ಟೆಕ್ಸ್ಟ್ ಬುಕ್ಸ್ ಇಲ್ಲ ಅಂತಂದ್ರೆ ಯಾವ್ದೊಂದು ಸ್ಟಡಿ ಮೆಟೀರಿಯಲ್ಸ್ ತಗೊಂಡ್ಬಿಟ್ಟು ಅಲ್ಲಿ ಇಂಡೆಕ್ಸ್ ಪೇಜ್ ಅಲ್ಲಿ, ಸೊ ಅಲ್ಲಿ ಪ್ರತಿ ಚಾಪ್ಟರ್ ಪಕ್ಕದಲ್ಲಿ ಸೊ ಇದು ಗ್ರೀನಾ ರೆಡ್ ಎಲ್ಲೋ ಅಂತ ಬರೀರಿ. ಗ್ರೀನ್ ಅಂತಂದ್ರೆ ಈ ಚಾಪ್ಟರ್ ಆಲ್ರೆಡಿ ನಾನು ಥಿಯರಿ ಎಕ್ಸಾಮ್ ಓದಿದ್ದೀನಿ ಅಂಡ್ ಆಲ್ಸೋ ಪರ್ಸನಲ್ ಆಗಿ ಓದಿದ್ದೀನಿ. ಸೊ ಈ ಚಾಪ್ಟರ್ ನ ಸುಮ್ಮನೆ ಒಂದ್ಸಲ ರಿವಿಷನ್ ಮಾಡಿದ್ರು ನಾನು ಈ ಚಾಪ್ಟರ್ ನ ಕ್ವಶನ್ ಸಾಲ್ವ್ ಮಾಡ್ತೇನೆ ಅಂತ ಅಂದಿದ್ರೆ ಆ ಚಾಪ್ಟರ್ ನ ಗ್ರೀನ್ ಅಂತ ಕನ್ಸಿಡರ್ ಮಾಡಿ ಅದ್ರಲ್ಲಿ ಬರೀ ಪಕ್ಕದಲ್ಲಿ. ಅಂಡ್ ಫಸ್ಟ್ ಸಪೋಸ್ ಮತ್ತೆ ಎಲ್ಲೋ ಅಂತಂದ್ರೆ ನಾನು ಈ ಚಾಪ್ಟರ್ ಆವರೇಜ್ ಆಗಿ ಓದಿದ್ದೀನಿ ಅಂಡ್ ಈ ಚಾಪ್ಟರ್ ನ ರಿವೈಸ್ ಜಾಸ್ತಿ ಮಾಡ್ಬೇಕು ಟು ಸ್ಕೋರ್ ಮಾರ್ಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅನ್ನೋ ಚಾಪ್ಟರ್ಸ್ ನ ಗ್ರೀನ್ ಅದು ಎಲ್ಲೋ ಅಂತ ಕನ್ಸಿಡರ್ ಮಾಡಿ. ಅಂಡ್ ರೆಡ್ ಬಂದ್ಬಿಟ್ಟು ಲೈಕ್ ಆ ಚಾಪ್ಟರ್ ನೀವು ಜಾಸ್ತಿ ಸ್ಟಡಿ ಮಾಡಿಲ್ಲ, ಬೋರ್ಡ್ ಎಕ್ಸಾಮ್ಗೂ ಅಷ್ಟೊಂದು ಫೋಕಸ್ ಮಾಡಿ ಸ್ಟಡಿ ಮಾಡಿಲ್ಲ ಅಲ್ಲಿ ಪಿನ್ ಟು ಪಿನ್. ಸೊ ಆ ಚಾಪ್ಟರ್ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಂತಿದ್ರೆ ಸೊ ಆ ಚಾಪ್ಟರ್ ರೆಡ್ ಅಂತ ಕನ್ಸಿಡರ್ ಮಾಡಿ. ಸೊ ಈಗ ನೀವು ಸ್ಟಡಿ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ರೆಡ್ ಇರೋ ಚಾಪ್ಟರ್ಸ್ ಅನ್ನ ನೀವೇನ್ ರೆಡ್ ಕಲರ್ ಆಗಿ ಇದು ಮಾಡಿರ್ತಾರೆ ಮಾರ್ಕ್ ಮಾಡಿರ್ತಾರೆ, ಸೊ ಅಂತ ಚಾಪ್ಟರ್ಸ್ ಅನ್ನ ನೀವು ಫಸ್ಟ್ ಸ್ಟಡಿ ಮಾಡ್ಬೇಕು. ಯಾಕಂತಂದ್ರೆ ಇವಾಗ ರೆಡ್ ಚಾಪ್ಟರ್ಸ್ ಇಸ್ ಈಕ್ವಲ್ಸ್ ಯುವರ್ ಮನಿ ಸೇವಿಂಗ್ ಚಾಪ್ಟರ್ಸ್. ಯಾಕಂತಂದ್ರೆ ಅದ್ರಲ್ಲಿ ಸ್ಕೋರ್ ಮಾಡಿಲ್ಲ ಅಂತಂದ್ರೆ ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಪೇ ಲ್ಯಾಕ್ಸ್ ಟುಗೆದರ್ ಫೀಸ್ ಇನ್ ಹೈಯರ್ ಎಜುಕೇಶನ್. ಸೊ ಅದಕ್ಕಾಗಿ ಲೈಕ್ ನಿಮ್ಮ ಫಸ್ಟ್ ಆಫ್ ಆಲ್ ನೀವು ರೆಡ್ ಕಲರ್ ಇರೋ ಸಬ್ಜೆಕ್ಟ್ಸ್ ಸಿಲೆಬಸ್ ನೀವು ಓದ್ಬಿಟ್ರೆ ಚಾಪ್ಟರ್ಸ್ ಅನ್ನ ಯಾವ್ದು ಡಿಫಿಕಲ್ಟ್ ಇದೆ ಮೋಸ್ಟ್ ಡಿಫಿಕಲ್ಟ್, ಸೊ ನಿಮ್ಗೆ ಲೈಕ್ ಮತ್ತೆ ರಿವಿಷನ್ ಆಗೋದು ಲೈಕ್ ಈಸಿ ಆಗ್ಬಿಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲೋ ಸಬ್ಜೆಕ್ಟ್ಸ್ ಅಂದ್ರೆ ಎಲ್ಲೋ ಕಲರ್ ನೀವು ಏನ್ ಮಾರ್ಕ್ ಮಾಡಿ ಇಡ್ತೀರಾ ಚಾಪ್ಟರ್ಸ್, ಸೊ ಅದನ್ನ ಸ್ಟಡಿ ಮಾಡಿ. ಅಂಡ್ ಅಗೈನ್ ಗ್ರೀನ್ ಕಲರ್ ಲಾಸ್ಟ್ ಅಲ್ಲಿ ಆಲ್ರೆಡಿ ನೀವು ಥಿಯರಿ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗಿರ್ತೀರಾ. ಅಗೈನ್ ನೀವು ಒಂದ್ಸಲ ರಿವಿಷನ್ ಮಾಡ್ಬಿಟ್ರೆ ಮತ್ತೆ ಬಂದ್ಬಿಡ್ತದೆ. ಸೊ ಅದಕ್ಕಾಗಿ ಪ್ರಿಯಾರಿಟಿ ಆರ್ಡರ್ ಹೆಂಗ್ ಬರ್ಬೇಕಂತಂದ್ರೆ ಲೈಕ್ ಡಿಫಿಕಲ್ಟಿ ಸಬ್ಜೆಕ್ಟ್ಸ್ ಇಂದ ನೀವು ಡಿಫಿಕಲ್ಟಿ ಲೈಕ್ ಚಾಪ್ಟರ್ಸ್ ನೀವು ಏನ್ ಸ್ಟಡಿನೇ ಮಾಡಿಲ್ಲ ಚಾಪ್ಟರ್ ಜಾಸ್ತಿ ಡೆಪ್ತ್ ಅಂಡ್ ಅಗೇನ್ ಓಕೆ ಚಾಪ್ಟರ್ಸ್ ಅಂಡ್ ಅಗೇನ್ ಈಸಿ ಚಾಪ್ಟರ್ಸ್ ನಿಮ್ಗೆ ಯಾವ್ದು ಇದೆಯೋ ಅದು. ಸೊ ನಾನು ಇದ್ರಲ್ಲಿ ಯಾರಲ್ಲ ಸೊ ಇದು ಚಾಪ್ಟರ್ಸ್ ಓದಿ ನಿಮ್ಗೆ ಈಸಿ ಇರುತ್ತೆ ಅಂಡ್ ಇದು ಚಾಪ್ಟರ್ಸ್ ನಿಮ್ಗೆ ಈಸಿ ಇರುತ್ತೆ ಅಂತ. ಸೊ ನನಗೆ ಈಸಿ ಇರೋ ಚಾಪ್ಟರ್ಸ್ ನಿಮಗೆ ಡಿಫಿಕಲ್ಟ್ ಇರ್ಬೋದು ಅಂಡ್ ನಿಮ್ಗೆ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ನನಗೆ ಈಸಿ ಆಗಿರ್ಬೋದು. ಸೊ ಅದಕ್ಕೆ ಐ ಕಾಂಟ್ ಲೈಕ್ ಟೆಲ್ ಈ ಚಾಪ್ಟರ್ಸ್ ಅಂದ್ರೆ ನೀವೇ ಡಿಸೈಡ್ ಮಾಡಿ ನಿಮ್ಗೆ ಯಾವ ಚಾಪ್ಟರ್ಸ್ ಈಸಿನಾ ಡಿಫಿಕಲ್ಟ್ ಅಂತ. ಸೊ ಪ್ರಿಯಾರಿಟಿ ಲೆವೆಲ್ ಡಿಫಿಕಲ್ಟಿ ಮೀಡಿಯಮ್ ಓಕೆ ಅಂಡ್ ಅಗೇನ್ ಲಾಸ್ಟ್ ಅಲ್ಲಿ ಈಸಿ ಚಾಪ್ಟರ್ಸ್ ಆ ರೀತಿ ಫೋಕಸ್ ಮಾಡಿ. ಸೊ ನಾಟ್ ಓನ್ಲಿ ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಹಂಗಿಲ್ಲ, ಬಯಾಲಜಿ ಹಂಗೇನಿಲ್ಲ, ಯಾವ್ದು ನಿಮ್ಗೆ ಎಲ್ಲ ಸಬ್ಜೆಕ್ಟ್ಸ್ ಇದೇ ರೀತಿ ಮಾಡಿ. ಅಂಡ್ ಅದ್ರಲ್ಲಿ ಯಾವ ಫಸ್ಟ್ ಸ್ಟಡಿ ಮಾಡ್ತೀನಿ ನಿಮ್ಗೆ ಬಿಟ್ಟಿತ್ತು, ಯಾವ ಸಬ್ಜೆಕ್ಟ್ ಫಸ್ಟ್ ಸ್ಟಡಿ ಮಾಡ್ತೀನಿ ನಿಮ್ಗೆ ಬಿಟ್ಟಿತ್ತು. ಅಂಡ್ ಅಗೇನ್ ಇದಾದ್ಮೇಲೆ ಇದು ಆಗೋಷ್ಟಕ್ಕೆ ಲೈಕ್ 1-2 ವೀಕ್ಸ್ ಆಗೋಗ್ಬಿಡುತ್ತೆ. ಯಾಕಂತಂದ್ರೆ ಎಲ್ಲ ರಿವೈಸ್ ಮಾಡೋಕೆ ಎಲ್ಲ ಸಬ್ಜೆಕ್ಟ್ಸ್ ರಿವೈಸ್ ಮಾಡೋಕೆ ಅಷ್ಟಕ್ಕೆ ಟೈಮ್ ಸಾಕಾಗಲ್ಲ. 2 ವೀಕ್ಸ್ ಹೊರಟೋಗುತ್ತೆ ಇದಕ್ಕೆ ಫುಲ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಲೈಕ್. ಅಂಡ್ ಅಗೇನ್ ನೀವು 2 ವೀಕ್ಸ್ ಆದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಎಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿರ್ತೀರಿ ನೀವು ಪಾರ್ಷಿಯಲ್ ಆಗಿ. ಅಂಡ್ ನೀವು ಸೆಕೆಂಡ್ ವೀಕ್ ಇಂದ ಲೈಕ್ ಥರ್ಡ್ ವೀಕ್ ಏನ್ ಮಾಡ್ಬೇಕಂತಂದ್ರೆ ಸ್ಟಾರ್ಟ್ ಸಾಲ್ವಿಂಗ್ PYQs ಅಂತಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಆಲ್ರೆಡಿ ನಾನು ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ್ಸ್ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ ಲಾಸ್ಟ್ 5 years ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಸೊ ಯಾಕಂತಂದ್ರೆ ಲೈಕ್ KCET ಏನು ನೀವೇ ಎಲ್ಲ ಪ್ರತಿ ಇಯರ್ ಹೊಸ ಕ್ವಶನ್ಸ್ ಕೊಡಲ್ಲ. ಅವರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಲೈಕ್ 40-50% ಮೇ ಬಿ ಬರೋ ಚಾನ್ಸ್ ಇರುತ್ತೆ. ಅಂಡ್ ಅದರಲ್ಲಿ ಲೈಕ್ ಇನ್ನ ಹೇಳ್ಬೋದಂದ್ರೆ 70% ಕವರ್ ಆಗುತ್ತೆ ಐ ಥಿಂಕ್. ಸೇಮ್ ಕ್ವಶನ್ಸ್ ಹಂಗಲ್ಲ, ಮೇ ಬಿ ಒಂದೊಂದ್ಸಲ ಸೇಮ್ ಕ್ವಶನ್ಸ್ ಕೊಡ್ತಾರೆ. ಓಕೆ, ಅಂಡ್ ಫಾರ್ ಸಪೋಸ್ ಇಲ್ಲ ಅಂತಂದ್ರೆ ಸೇಮ್ ಪ್ಯಾಟರ್ನ್ ಯೂಸ್ ಮಾಡ್ತಾರೆ. ಯಾವ್ದೊಂದು ಪ್ರಾಬ್ಲಮ್ ಮೇಲೆ ಕೊಟ್ಟಿದ್ರೆ ಸೇಮ್ ಪ್ರಾಬ್ಲಮ್ ಸ್ವಲ್ಪ ವ್ಯಾಲ್ಯೂ ಚೇಂಜ್ ಮಾಡಿ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಮೋರ್ ಲೈಕ್ 20-30% ಎಕ್ಸ್ಟ್ರಾ ತೆಗೆಯೋ ಚಾನ್ಸ್ ಇರುತ್ತೆ. ಸೊ ಇವೆಂದು ನೀವೇನ್ ಸ್ಟಡಿ ಮಾಡಿಲ್ಲ ಅಂತಂದ್ರು ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಆ ಗ್ರಿಪ್ ನೀವು ಏನಾದ್ರು ಸ್ಟಡಿ ಯೂಸ್ ಮಾಡ್ಕೊಂಡ್ರೆ ಸೊ ಯು ಕ್ಯಾನ್ ಸ್ಕೋರ್ ಈಸಿಲಿ 20-25 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಅದಕ್ಕಾಗಿ ಪ್ರೀವಿಯಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ನಾನು ಲಾಸ್ಟ್ 5 years ಕ್ವಶನ್ ಪೇಪರ್ಸ್ ನಾನೇ ಗ್ಯಾದರ್ ಮಾಡ್ಬಿಟ್ಟು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಅಂಡ್ ಇದು ಲೈಕ್ 3rd ವೀಕ್ ಆಗಿದೆ. ಅಂಡ್ 4th ವೀಕ್ ಏನ್ ಮಾಡ್ಬೇಕಂತಂದ್ರೆ ಈ 4th ವೀಕ್ ನೀವು ಲೈಕ್ ನೀವೇನ್ ಸ್ಟಡಿ ಮಾಡಿದಿರೋ ಅದಕ್ಕೆ ಬಿಟ್ಟು ಬೇರೆ ಏನ್ ಸ್ಟಡಿ ಮಾಡಕ್ ಹೋಗ್ಬೇಡಿ. 4th ವೀಕ್ ಅಲ್ಲಿ ನಾನು ಇದು ಸ್ಟಡಿ ಮಾಡಿಲ್ಲ, ಈ ಚಾಪ್ಟರ್ ಸ್ಟಡಿ ಮಾಡಿ ಇದು ಸ್ಟಡಿ ಮಾಡಕ್ ಹೋಗೋಣ ಅಂತ ಅಂದ್ರೆ ಐ ಮೀನ್ ನೀವು ಕ್ಲಮ್ಸ್ ಆಗ್ಬಿಡ್ತಾರೆ, ಮಿಸ್ ಆಗ್ಬಿಡುತ್ತೆ. ಮತ್ತೆ ನೀವು ಅದರಲ್ಲಿ ಫೋಕಸ್ ಮಾಡಕ್ಕಾಗಲ್ಲ, ಯಾವ್ದ್ರಲ್ಲಿ ಫೋಕಸ್ ಮಾಡಕ್ಕಾಗಲ್ಲ. ಸೊ ಅದಕ್ಕಾಗಿ ಲಾಸ್ಟ್ ವೀಕ್ ಅಲ್ಲಿ ಲಾಸ್ಟ್ 7 days 10 days ಅಲ್ಲಿ ನೀವೇನ್ ಸ್ಟಡಿ ಮಾಡಿದ್ರೆ ನೀವೇನ್ ಪಾಯಿಂಟ್ಸ್ ಬರ್ತಿರ್ತೀರ ಅಂತ ನೀವೇನ್ ಲೈಕ್ ಪೆನ್ಸಿಲ್ ಮಾರ್ಕ್ ಮಾಡಿರ್ತೀರಾ ಯಾವ್ದು ಇಂಪಾರ್ಟೆಂಟ್ ಅದು ಇದು ಅಂತ. ಸೊ ಅದು ಮಾತ್ರ ನೀವೇನೇ ಪ್ರಿಪೇರ್ ಆಗಿದ್ದೀರಾ ಅದು ಮಾತ್ರ ಇನ್ನೊಂದ್ಸಲ ರಿವೈಸ್ ಮಾಡಿ. ಓಕೆ, ನಮ್ಗೆ ಏನ್ ಪರ್ಫೆಕ್ಟ್ ಬರುತ್ತೋ ಸೊ ಅದರಲ್ಲಿ ನಾವು ಇನ್ನ ಚೆನ್ನಾಗಿ ರಿವೈಸ್ ಮಾಡಿ ಅದರಲ್ಲಿ ಸ್ಕೋರ್ ಮಾಡಿದ್ರೆ ಸಾಕು. ನಾವೇ ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟು ಮತ್ತೆ ನಾವು ಬೇರೆ ಪ್ರಿಪೇರ್ ಆಗ್ಬಿಟ್ರೆ ಸ್ವಲ್ಪ ಪ್ರಿಪೇರ್ ಆಗಿರೋದು ಮರ್ತೋಗ್ಬಿಡ್ತೀವಿ. ಅಂಡ್ ಅಗೇನ್ ನಾವು ಅರ್ಧ ಓದಿರೋದು ಮರ್ತೋಗ್ತೀವಿ. ಸೊ ಅವಾಗ ಮತ್ತೆ ನೀವು ಕೇಸಲ್ಲಿ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವೇನ್ ಸ್ಟಡಿ ಮಾಡಿದ್ರೆ ಅದನ್ನೇ ಮತ್ತೆ ಲಾಸ್ಟ್ ಅಲ್ಲಿ ರಿವೈಸ್ ಮಾಡಿ.
ಓಕೆ. ಅಂಡ್ ನಿಮ್ಗೆ ಏನಾದ್ರು ರಿಸೋರ್ಸ್ ಬೇಕಂತಂದ್ರೆ ಲೈಕ್ ದೇರ್ ಆರ್ ಮೆನಿ ರಿಸೋರ್ಸಸ್ ಅದೇ. ಲೈಕ್ ಫಾರ್ ಸಪೋಸ್ ನೀವು KE ಅಫಿಷಿಯಲ್ ವೆಬ್ಸೈಟ್ ಹೋಗಿ ಅಲ್ಲಿ ನೀವು ಸಿಲೆಬಸ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ರಿಸೋರ್ಸಸ್ ಏನಂತಂದ್ರೆ MBB. ಸೊ ಇದು ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಇದ್ರಲ್ಲಿ ಐತೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಸೊ ನಾನು ಎಲ್ಲ ಲಿಂಕ್ಸ್ ಎಲ್ಲ ಲಿಂಕ್ಸ್ ಡಾಕ್ಯುಮೆಂಟ್ ರಿಸೋರ್ಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕೊಂಚ ಚೆಕ್ ಇಟ್ ಔಟ್ ದೇರ್. ನೆಕ್ಸ್ಟ್ ಬಂದ್ಬಿಟ್ಟು ವೇದಾಂತು ಪ್ಲೇ ಲಿಸ್ಟ್ ಇದೆ ಯೂಟ್ಯೂಬ್ ಅಲ್ಲಿ. ಸೊ ಅದರಲ್ಲಿ ಈಚ್ ಚಾಪ್ಟರ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡವ್ರೆ. ಸೊ ಆ ಪ್ಲೇ ಲಿಸ್ಟ್ ನೀವು ಒಂದ್ಸರಿ ನೋಡ್ಬಿಡಿ. ನನಗೆ ನಿಮ್ಗೆ ಇನ್ನ ಬೇಕಂತಂದ್ರೆ ಕನ್ನಡದಲ್ಲಿ ಇನ್ನ ಲೈಕ್ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ. ಸೊ ಅದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ ವೀಕ್ಲಿ ಅಂಡ್ ಡೇಸ್. ಸೊ ಅದನ್ನು ಪ್ರಿಫರ್ ಮಾಡಬೇಡಿ. ಸೊ ಈ ರೀತಿ ನಿಮ್ಗೆ ಈ ರಿಸೋರ್ಸಸ್ ಎಲ್ಲ ನಾನು ಕರೆಕ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈ ರಿಸೋರ್ಸಸ್ ನಾನು ಏನಾದ್ರು ಪ್ಲಾನ್ ನೀವು ವರ್ಕೌಟ್ ಮಾಡಿಬಿಟ್ರೆ ಕ್ಯಾನ್ ಸ್ಕೋರ್ ಈಸಿಲಿ 20 to 30 ಈಸಿಲಿ. ಅಂಡ್ ನೀವೇನಾದ್ರೂ ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿದ್ರೆ ನೀವು ಯು ಕ್ಯಾನ್ ಸ್ಕೋರ್ ಲೈಕ್ 30, 40 ಈ ಸ್ಕೋರ್ ಮಾಡಬಹುದು ಈ ರೂಲ್ ಯೂಸ್ ಮಾಡಿದ್ರೆ. ಅಂಡ್ ರಿಮೈನಿಂಗ್ ಲೈಕ್ ನೀವು ಮತ್ತೆ 40 ಮೇಲೆ ಸ್ಕೋರ್ ಮಾಡ್ಬೇಕಂತಂದ್ರೆ ನಿಮ್ಮ ಲೈಕ್ ನೀವು ಹೇಗೆ ಸ್ಟಡಿ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ದಿಸ್ ಇಸ್ ಅವರ್ ವಿಡಿಯೋ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ಇಂಥ ಮೋರ್ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್.